ಈಗಾಗಲೇ ಇಂಟರ್ನಲಿ ಅಮೆರಿಕ ರಿಸೆಷನ್ ಹೋಗ್ತಿದೆ ಅಂತ ಹೇಳಿ ಬಹಳಷ್ಟು ಖಂಡಿತ ಅಲ್ಲಿನ ಉದ್ಯಮಪತಿಗಳು ಎಸ್ ಬ್ಯಾಂಕಿಂಗ್ ಎಕ್ಸ್ಪರ್ಟ್ಗಳು ಮಾತಾಡ್ತಿದ್ದಾರೆ. ಆದ್ರೆ ಅವ್ರಿಗೆ ಅದು ಮಾಡದೆ ವಿಧಿ ಇಲ್ಲ. ಹ್ಮ್ ಯಾಕೆ ಅಂದ್ರೆ ಇದು ಇವತ್ತಲ್ಲ. ಈಗ ನಮ್ಗೆ ಏನೋ ಒಂದು ರೋಗ ಬಂದಿದೆ, ನೀವು ಮಾತ್ರೆ ತಗೊಂಡಿದ ತಕ್ಷಣನೇ ನಿಮ್ಗೆ ಕಾಯಿಲೆ ವಾಸಿ ಆಗುತ್ತೆ, ಆಗೋದಿಲ್ಲ. ಹ್ಮ್ ಅದಾಗಕ್ 1 ವಾರನೋ 10 ದಿನದ್ದು ಒಂದು ಕೋರ್ಸ್ ಹೇಳಿರ್ತಾರೆ. ಹ್ಮ್. 6 ದಿನದ್ದು 8 ದಿನದ್ದು ಏನೋ ಒಂದು ಆಂಟಿಬಯೋಟಿಕ್ ಕೊಟ್ರೆ ಇಷ್ಟು ದಿನ ಅಂತ ಒಂದು ಕೋರ್ಸ್ ಕೊಟ್ಟಿರ್ತಾರೆ. ಹ್ಮ್ ಅದು ಮುಗಿದು ಒಂದ್ 2-3 ದಿನ ತನಕನೂ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗಲ್ಲ. ಹ್ಮ್. ಹಾಗೆ ಇಲ್ಲಿ ಕೂಡ ಏನಾಗುತ್ತೆ, ಆತ ಮಾಡಿರೋದು ಮಾತ್ರೆ ಕೊಡೋ ಕೆಲಸ ಅಷ್ಟೇ. ನೀವು ಮಾತ್ರೆ ತಗೊಂಡಿದ ತಕ್ಷಣ ನಿಮ್ಗೆ ರಿಸಲ್ಟ್ ಗೊತ್ತಾಗಲ್ಲ. ಆತ ಅದ್ ಮಾಡ್ಲೇಬೇಕು, ಅದು ಕಾಯಿಲೆ, ಆ ದೇಶಕ್ಕೆ ಅಂಟಿರೋ ಕಾಯಿಲೆ. ಈ ರೀತಿ ಪದಾರ್ಥಗಳ ಬೆಲೆ ಜಾಸ್ತಿ ಆದಾಗ ಏನಾಗುತ್ತೆ, ಅಯ್ಯೋ ತಾಳಪ್ಪ ನಾವೇ ಮನೇಲಿ ಮಾಡ್ಕೊಳ್ಳೋಣ, ಏನ್ ಒಂದ್ ತಟ್ಟೆ ಊಟಕ್ಕೆ 100 ರೂಪಾಯಿ ಕೊಡ್ಬೇಕಂತೆ, ನಾವ್ ಮನೇಲಿ ಮಾಡಿದ್ರೆ 25 ರೂಪಾಯಿಗೆ ಅಡಿಗೆ ಮಾಡ್ಕೊಂಡು ತಿನ್ಬೋದಲ್ಲ. ಸೊ ಮನೇಲಿ ಮಾಡೋದ್ ಕಲೀಲಿ, ತನ್ನ ದೇಶದ ಪ್ರಜೆಗಳು ಮತ್ತೆ ಹಿಂದಿನ ಸ್ಥಿತಿಗೆ ಹೋಗ್ಲಿ, ಸ್ಕಿಲ್ ಬೆಳೆಸ್ಕೊಳ್ಳಿ, ಮೇಡ್ ಇನ್ ಅಮೆರಿಕಾ ಅಂತಾನೆ ಆಗ್ಲಿ, ತಿರ್ಗಾ ಸ್ವಾವಲಂಬನೆ ಬರ್ಲಿ, ಅಮೆರಿಕಾ ಫಸ್ಟ್ ಅನ್ನೋ ಕೂಗು. ಈಗ ಮತ್ತೆ ಅದಕ್ಕಾಗೆ ವಲಸಿಗರನ್ನ ಓಡಿಸ್ತೀನಿ ಅಂತಾನು ಓಡಿಸ್ತೀನಿ. ಮಾಡ್ತಿದಾರೆ. ಎಲ್ಲ ಮಾಡ್ತಾ ಇರೋದು. ಈಗ ತಿರ್ಗಾ ಅವರು ದೇ ಆರ್ ಗೋಯಿಂಗ್ ಬ್ಯಾಕ್. ನಾನು ಹೇಳೋದಲ್ಲ ಹಿಸ್ಟ್ರಿ ರಿಪೀಟ್ಸ್ ಅಂತ, ನೀವು ನೋಡ್ಕೊಂಡ್ ಬಂದ್ರೆ ಇವಾಗ ತಿರ್ಗಾ ಅದು ಹಿಂದಕ್ಕೆ ಹೋಗ್ತಾ ಇದೆ. ಹಾಗಾಗಿ ಅವ್ರು ಮಾಡ್ತಾ ಇದ್ದಾರೆ. ನೋಡುಗರಿಗೆ, ಬೇರೆಯವ್ರಿಗೆ ಹೊರಗಡೆಯಿಂದ ಕೂತ್ ನೋಡಿದಾಗ ಅಮೆರಿಕ ಸೆಲ್ಫ್ ಗೋಲ್ ಮಾಡ್ಕೋತಾ ಇದೆ, ಹಿಟ್ ವಿಕೆಟ್ ಹೊಡ್ಕೋತಾ ಇದ್ದಾನೆ, ಅವನಿಗೆ ಬುದ್ಧಿ ಇಲ್ಲ. ಆತ ಬುದ್ಧಿ ಇಲ್ಲದೆ ಅಷ್ಟೊಂದು ದೊಡ್ಡ ರಾಷ್ಟ್ರದ ಒಬ್ಬ ಪ್ರೆಸಿಡೆಂಟ್ ಆಗುದಿಲ್ಲ.